ಹಲೋ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಸೂಪರ್ ಆಗಿದ್ದೀವಿ. ಹೇಗಿದ್ದೀವಿ ಅಮ್ಮ? ಸೂಪರ್ ಆಗಿದ್ದೀವಿ. ಸೊ ದಿಸ್ ಈಸ್ ಲೈಕ್ ನಥಿಂಗ್ ಬಟ್ ಈ ವ್ಲಾಗ್ ಪೂರ್ತಿ ಯಾವುದಾದ್ರು ನನ್ನ ಗ್ಯಾಲ್ರಿಲಿ ಲೈಕ್ ಇದುವರೆಗೂ ಎಲ್ಲೆಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿಲ್ವೋ ಆಫ್ ಆ್ಯಂಡ್ ಆಫ್ ಎಲ್ಲೆಲ್ಲೋ ವ್ಲಾಗ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸೊ ಆ ವ್ಲಾಗ್ನೆಲ್ಲ ಕವರ್ ಮಾಡ್ತಿದ್ದೀನಿ. ಸೊ ದಿಸ್ ವಾಸ್ ಲೈಕ್ ಪರ್ಟಿಕ್ಯುಲರ್ಲಿ ಆನ್ ಒಂದು ಸತ್ಯನಾರಾಯಣ ಪೂಜೆ ಇತ್ತು, ಸತ್ಯನಾರಾಯಣ ಸ್ವಾಮಿದು ನಮ್ಮ ಫ್ಯಾಮಿಲಿಲಿ. ಸೊ ಆ ಪೂಜೆಗೆ ಹೊರಡ್ತಿದ್ವಿ. ಈ ಸಮ್ಮರಲ್ಲಂತೂ ಅದರಲ್ಲೂ ಕಾರಲ್ಲಿ ಹೋಗ್ತೀವಿ ಅಂತ ಅಂದರೆ ತುಂಬ ಕಷ್ಟ. ನೋಡಿ, ಈ ಪ್ಲೇಸ್ನ ಗೆಸ್ ಮಾಡಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಈ ಎಂಟ್ರೆನ್ಸ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಎಲ್ಲಿದ್ದೀವಿ ಅಂತ. ಸೊ ವಿ ಆರ್ ಆನ್ ದಿ ವೇ ಟು ದಿ ವೆಕೇಶನ್, ಲೈಕ್ ಲೊಕೇಶನ್ನು, ನಾಟ್ ವೆಕೇಶನ್, ಸಾರಿ. ಇದು ನೋಡಿ, ಬಿಸಿಲು ಸೋಲಾರ್ ಎನರ್ಜಿಯಿಂದ ಇದು ಈ ಥರ ರಿಂಗ್ ಆಡುತ್ತೆ. ಸೊ ದಿಸ್ ಇಸ್ ವಾಟ್ ಐ ಅಬ್ಸರ್ವ್ಡ್. ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಒಂದು ಟಾಯ್ನ. ಫೈನಲಿ ಪ್ಲೇಸಿಗೆ ರೀಚ್ ಆದ್ವಿ. ಯಾರಾದರೂ ಒಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ರೀಸನ್ ಕೊಡಬೇಡಿ. ಬಿಕಾಸ್ ಅದೊಂದು ಪುಣ್ಯ ಮಾಡಿರಬೇಕು. ಆ ಸ್ಥಳಕ್ಕೆ ಹೋಗಿ ಆ ಸಪದವಕ್ಷ ತಿನ್ನೋದು, ಪ್ರಸಾದ, ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಶ್ಲೋಕನ ನೋಡೋದು, ಓದೋದು, ಆ ಸ್ವಾಮಿನ ಕಣ್ಣು ತುಂಬಿಸ್ಕೊಳ್ಳೋದೇ ಒಂದು ಭಾಗ್ಯ, ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಸೊ ಇದು ನಮ್ದೊಂದು ಫ್ಯಾಮಿಲಿ ಚೆನ್ನಾಗಿತ್ತು ಗೆಟ್ ಟುಗೆದರು. ಲೀಲಾವತಿಗೆ ತಿಳಿಸಿದನು. ಸಂತನ ಪ್ರೇಕ್ಷೆಗಳ ಲೀಲಾವತಿಯು ಈಗಲೇ ವ್ರತವನ್ನು ಮಾಡೋಣ ಎಂಬುದಾಗಿ ಹೇಳಲು, ಈಗ ಬೇಡ, ನಮಗೆ ಸಂತನವಾದ ನಂತರ ಮಾಡೋಣ ಎಂದು ಹೇಳಿದನು. ಕೆಲವು ಕಾಲ ನಂತರ ವ್ರತದ ಹೆಂಡತಿಯಾದ ಲೀಲಾವತಿಯು ಭಗವಂತನ ಅನುಗ್ರಹದಿಂದ ಗರ್ಭವನ್ನು ಧರಿಸಿ ನವಮಾಸಗಳು ಎಲ್ಲ ಮುಗೀತು, ಮನೆಗೆ ಹೊರಡೋ ಟೈಮ್ ಬಂತು. ಇಲ್ಲಿ ನೋಡಿ, ವೈ ಎಜುಕೇಷನ್ ಇಟ್ಸ್ ಇಂಪಾರ್ಟೆಂಟ್ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಪ್ಲೀಸ್ ಸೋಷಿಯಲ್ ಡಿಸ್ಟೆನ್ಸ್. ಸೊ ದಿಸ್ ಇಸ್ ವೈ ಹೇಳೋದು, ಮಕ್ಕಳಿಗೋಸ್ಕರ ನಾವು ಮನೆ ಮಠ ಆಸ್ತಿ ಮಾಡಬೇಕು, ಜೊತೆಯಲ್ಲಿ ಅವ್ರಿಗೆ ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸ ಕೊಟ್ಟು ಆ ಎಜುಕೇಷನ್ ಅನ್ನೋ ಆಸ್ತಿನೂ ಕೂಡ ನಾವು ಅವ್ರಿಗೆ ಕೊಡಬೇಕು. ದಿಸ್ ಈಸ್ ಆಲ್ ಗೈಸ್. ಸೊ ಇವಾಗ ಸ್ವಲ್ಪ ನನ್ನ ಗ್ಯಾಲ್ರಿಲಿ ಅನ್ವಾಚ್ಡ್ ವೀಡಿಯೋಸ್ ಇದೆ. ಸೊ ಯಾವುದೇ ಇದೆಯೋ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಬಂದುಬಿಟ್ಟು ನಮ್ಮ ಊರಲ್ಲಿ ಬಗಲಗುಂಟೆ ಜಾತ್ರೆ ಅಂತ ನಡೆಯುತ್ತೆ. ಆ ಟೈಮಲ್ಲಿ ಭಟ್ರು ಬಂದಿದ್ರು, ಸರಿನಾ. ನನಗೆ ಎನಿ ಟೈಮ್ ಕ್ಯೂರಿಯಸ್ ಇರ್ತಿತ್ತು, ಈ ನುಗ್ಗೆಕಾಯಿ ಸಾರು ಮಾಡ್ತಾರೆ, ಲೈಕ್ ನಾವು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಫಾರ್ ಎನ್ ಎಕ್ಸಾಂಪಲ್ ನುಗ್ಗೆಕಾಯಿ ಸಾರು ಮಾಡ್ತಾರೆ ಅಂದರೆ ತುಂಬ ಹೆಮ್ಮೆ ಇರುತ್ತೆ. ಆ್ಯಂಡ್ ಮೋರೋವರ್ ನಾವು ಮಾಡೋದಕ್ಕಿಂತ ತುಂಬ ಡಿಫ್ರೆಂಟ್ ವಿಧವಾಗಿ ಮಾಡ್ತಾರೆ ಅವ್ರಿಗೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲ ಅವರು ಏನೋ ಬೇರೆ ಥರ ಮೆಣಸಿನ್ಕಾಯಿ ಹಾಕಿದ್ರು, ಈರುಳ್ಳಿ ಹಾಕಿದ್ರು, ನುಗ್ಗೆಕಾಯಿ ಹಾಕಿದ್ರು, ಅದನ್ನು ಫ್ರೈ ಮಾಡ್ಕೊತಿದ್ದಾರೆ ಫಸ್ಟು. ಸೊ ಫಸ್ಟ್ ಟೈಮ್ ನಾನು ನುಗ್ಗೆಕಾಯಿ ಸಾರನ್ನ ಹೀಗೂ ಮಾಡ್ತಾರೆ, ಈಗ ಮಾಡಿದ್ರೇ ಈ ಥರ ರುಚಿ ಬರೋದು ಅಂತ. ಸೊ ಇಲ್ಲಿ ನುಗ್ಗೆಕಾಯಿ ಹಾಕ್ಕೊಂಡ್ರು, ಬೀನ್ಸ್ ಹಾಕ್ಕೊಂಡ್ರು. ಸೊ ದಂಟಿದ್ರೆ ದಂಟು ಕೂಡ ಹಾಕ್ಕೊಬೋದು ನಾವು, ದಂಟಿನ ಸೊಪ್ಪಲ್ಲಿ ದಂಟಿರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ಅಂತ ಆ ಭಟ್ರು ಹೇಳಿದ್ರು. ಇದನ್ನು ಫ್ರೈ ಮಾಡ್ಕೊಬೇಕಾದ್ರೇ ನಾವು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಸೊ ಅರಿಶಿನ ಹಾಕ್ಕೊಂಡು ಪುನಃ ಅದನ್ನು ಡೀಪ್ ಫ್ರೈ ಮಾಡ್ತಿದ್ದಾರೆ. ನೆಕ್ಸ್ಟು ಪಕ್ಕದಲ್ಲಿ ಹಾಗೆ ಇನ್ನೊಂದು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ಫಸ್ಟೇ ಬೇಯಿಸ್ಕೊಂಡಿದ್ದಾರೆ ಇದನ್ನು, ಸರಿನಾ. ಇಲ್ಲಿ ನಾವು 30 ಜನಕ್ಕೆ ಆಗುವಂಥ ಕ್ವಾಂಟಿಟಿನ ತೊಗೊಂಡಿರೋದು ಸಾಂಬಾರು. ಸೊ ನೀವು ನಿಮ್ಮ ಮನೇಲಿ ಯಾವ ಥರ ಅಳತೆ ಬೇಕೋ ಆ ಥರ ಅಷ್ಟರ ಮಟ್ಟಿಗೆ ಚಿಕ್ಕದಾಗಿ ಮಾಡ್ಕೊಬೋದು. ಇಲ್ಲಿ ಒಂದು ಕುಕ್ಕರಲ್ಲಿ ಆಲ್ರೆಡಿ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡಿದ್ದಾರೆ. ಜೊತೆಗೆ ಪಕ್ಕದಲ್ಲೇ ನುಗ್ಗೆಕಾಯಿ ಕೂಡ ಸ್ವಲ್ಪ ಹದದಲ್ಲಿ ಬೆಂದಿದೆಯಾ ಅಂತ ನೋಡ್ಕೊತಿದ್ದಾರೆ. ನೆಕ್ಸ್ಟು ನುಗ್ಗೆಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಿದೆ ಅನ್ಬೇಕಾದ್ರೆ ಲಾಸ್ಟಿಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಸೇರಿಸ್ಕೊತಾರೆ, ಟೊಮೆಟೊ ಸೇರಿಸ್ಕೊತಾರೆ. ಇಷ್ಟೂ ಚೆನ್ನಾಗಿ ಪುನಃ ಫ್ರೈ ಮಾಡಿಬಿಟ್ಟು ಒಂದು 5 to 10 minutes ಬೇಯೋದಕ್ಕೆ ಒಳಗಡೆ ಬಿಟ್ಬಿಟ್ಟು, ಈಗ ಹುಣಸೆಹಣ್ಣು ಸ್ಟಾರ್ಟಿಂಗೇ ಒಂದು ಬಕೆಟಲ್ಲಿ ನೆನೆಸಿಟ್ಕೊಂಡಿದ್ರು. ಇದು 30 ಜನ ಕ್ವಾಂಟಿಟಿ ನಾನು ಹೇಳ್ತಿರೋದು, ಓಕೆನಾ. ಸೊ ಹುಣಸೆಹಣ್ಣು ರಸನ ಅದರೊಳಗಡೆ ಬಿಡ್ತಿದ್ದಾರೆ. ಮಾಮೂಲಿ ನಾವು ಹುಳಿ ಸಾರಿಗೆ ಏನೇನು ಹಾಕ್ಕೊಂಡು ರುಬ್ಕೊತೀವಲ್ಲ, ತೆಂಗಿನಕಾಯಿ, ಟೊಮೆಟೊ, ಸಾಂಬಾರು ಪೌಡರು, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಫಸ್ಟೇ ಮಿಶ್ರಣ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ರು ಪೇಸ್ಟ್ನ. ಸೊ ಅದನ್ನು ಇಷ್ಟು ಬೆಂದಿರೋದಕ್ಕೆ ಹಾಕಿ ಬೆಂದಿರೋ ಬೇಳೆನ ಮತ್ತು ಬೇಳೆ ನೀರನ್ನು ಸಹ ಅವರು ಒಂಚೂರು ಬಿಡಲ್ಲ, ಮತ್ತೆ ಕುಕ್ಕರ್ಗೆ ನೀರು ಹಾಕ್ಕೊಂಡು ಮತ್ತೆ ಅದನ್ನು ಕುಕ್ಕರ್ನ ಎಲ್ಲರಿಸಿ. ಯಾಕಂದರೆ ಬೇಳೆ ರಸದಲ್ಲೇ ಇರೋದು ಜಾಸ್ತಿ ಟೇಸ್ಟು, ಅದಿಲ್ಲ ಅಂದರೆ ಲೈಕ್ ಕುಕ್ಕಿಂಗ್ ಕಂಪ್ಲೀಟೇ ಆಗಲ್ಲ. ಸೊ ಅವರಲ್ಲಿ ರುಬ್ಬೋದಕ್ಕೂ ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ರು. ಈಗ ಮತ್ತೆ ಕುದಿಬೇಕಾದ್ರೆ ಇನ್ನೊಂದು ರೌಂಡ್ ಸಾಂಬಾರು ಪೌಡರ್ ಹಾಕ್ತಾರೆ. ಇದು ಇವರು ಅಲ್ಲೇ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದು ಸಾಂಬಾರು ಪೌಡರು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಗಾಯ್ಸ್, ಸ್ಟೇ ಟ್ಯೂನ್ಡ್. ದಟ್ ಈಸ್ ಆಲ್ ಫಾರ್ ದಿ ಡೇ. ಸೊ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.